ಆ ಹೊಡೆತಕ್ಕೆ ಸಾನ್ವಿ ದೇವಿ ಕಡೆ ತಿರುಗೋದು, ದೇವಿ ತುಟಿಗಳು ಸಾನ್ವಿ ತುಟಿಗಳೊಂದಿಗೆ ಬೆರೆಯೋದು, ಬೆರೆದ ತುಟಿಗಳು ಬೇರ್ಪಡಿಸಲಾಗದಂತೆ ಬೆರೆತು ಹೋಗೋದು, ಸುತ್ತಲೂ ಖಾಲಿ ಸೀಟ್ಸ್ ಆಗಿದ್ದರಿಂದ ಇಬ್ಬರನ್ನು ಯಾರು ಗಮನಿಸ್ತಿರಲಾಗಿ ಅದರ ಅಮೃತವನ್ನು ಇಬ್ಬರು ಶೇರ್ ಮಾಡಿಕೊಳ್ಳೋ ಕೆಲಸದಲ್ಲಿ ಬಿದ್ದು ಹೋದರು. 10 ನಿಮಿಷಗಳ ನಂತರ ಭಾರವಾದ ಹೃದಯದಿಂದ ತಲೆ ತಗ್ಗಿಸ್ಕೊಂಡು ಸಾನ್ವಿಯನ್ನು ನೋಡಿ ದೇವ್ ನಗ್ತಾ, ಇಷ್ಟ ಆಯ್ತಾ ಮುತ್ತು, ಸೇಮ್ ಸಿನಿಮಾದಲ್ಲಿದ್ದಾಗ ಅನ್ನಿಸ್ತಾ ಅಂತ ಆಕೆಯ ಕಿವಿಯಲ್ಲಿ ಗುಸುಗುಡ್ತಾ ಕೇಳ್ತಿದ್ರೆ ಸಾನ್ವಿ ಕೆನ್ನೆಗಳು ಕೆಂಪು ಬಣ್ಣವನ್ನು ಹಚ್ಕೊಂಡ್ವು. ಆದರೆ ಆ ಕತ್ತಲಲ್ಲಿ ಅವು ಕಾಣಿಸ್ತಿಲ್ಲ. ಬಟ್ ದೇವ್ ಅರ್ಥ ಮಾಡ್ಕೊಳ್ವಲ್ಲ ತಾನೇ, ಅದಕ್ಕೆ ಇಷ್ಟು ನಾಚಿಕೆ ಪಡಬೇಡ, ನಾನು ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕಾಗಲ್ಲ ಅಂತ ಸಾನ್ವಿ ಸೊಂಟ ಸುತ್ತ ಕೈ ಹಾಕಿ ಉಡಲಲ್ಲಿ ಕೂರಿಸ್ಕೊಳ್ಬೇಕು ಅಂದ್ಕೊಂಡ. ಆದರೆ ಸಾನ್ವಿ ಹೆದರ್ತಾಳಂತ ತನ್ನ ಫೀಲಿಂಗ್ಸನ್ನು ಕಂಟ್ರೋಲ್ ಮಾಡಿಕೊಂಡ. ಸಾನ್ವಿ ಮಾತ್ರ ಓರಿಯಾಗಿ ತಲೆ ಎತ್ತಿ ದೇವ್ ಕಡೆ ಒಂದ್ಸಲ ನೋಡಿ ದೇವ್ ಕೈ ಮೇಲೆ ತನ್ನ ಕೈಯನ್ನಿಡತ್ಲೆ ಸಿನಿಮಾ ಕಡೆ ನೋಡ್ತಾ ತನ್ನ ಫೀಲಿಂಗ್ಸನ್ನು ಕಂಟ್ರೋಲ್ ಮಾಡ್ಕೊಳ್ತಿದ್ದ. ದೇವ್ ಟಕ್ಕನೆ ಸಾನ್ವಿ ಕಡೆ ನೋಡ್ದ. ಬಿಕಾಸ್ ತನ್ನ ಕೈ ಮೇಲೆ ಸಾನ್ವಿ ಕೈ ಹಿಡಿತ ಗಟ್ಟಿಯಾಗಿರೋದನ್ನು ನೋಡಿ ಆ ಹಿಡಿತದಲ್ಲಿ ಸಾನ್ವಿ ಫೀಲಿಂಗ್ಸನ್ನು ಸಾಕಷ್ಟು ಅರ್ಥ ಮಾಡಿಕೊಂಡ. ದೇವ್ ಆಶ್ಚರ್ಯಪಟ್ಟು ಸಾನ್ವಿ ಎನ್ನಲು ಸಾನ್ವಿ ನಡುಕ್ತಾ ಇರೋ ಧ್ವನಿಯಲ್ಲಿ ಬಾವಾ ಅಂತ ಸಣ್ಣದಾಗಿ ಕರೀತಾ ತಲೆ ಎತ್ತಿ ದೇವ್ ಕಡೆ ಒಂದ್ಸಲ ನೋಡಿ ಧೈರ್ಯ ಮಾಡ್ತಾ ದೇವ್ ಕೈಯನ್ನು ತನ್ನ ಕೈಯೊಳಗೆ ತೆಗೆದುಕೊಂಡು ಅಂಗೈ ಮೇಲೆ ಮುತ್ತಿಟ್ಲು. ದೇವ್ ನಗ್ತಾ, ಈ ಮಾತ್ರದ ಮುತ್ತಿಗೆ ನಡುಕ್ತಿರುವೆ, ಇನ್ನು ಮುಂದೆ ನಡೆಯೋದಕ್ಕೆ ಏನಾಗಿ ಹೋಗ್ತೀಯೋ, ಸೊ ಸೈಲೆಂಟಾಗಿ ಸ್ಕ್ರೀನ್ ನೋಡು, ಇಲ್ದಿದ್ರೆ ಮತ್ತೆ ಡಿಸ್ಟರ್ಬ್ ಆಗ್ತೀನಿ ಅಂತ ಹೇಳಿ ಸಾನ್ವಿ ಮುಖವನ್ನು ಸ್ಕ್ರೀನ್ ಕಡೆ ತಿರುಗಿಸಿ ತಾನು ಕೂಡ ಸ್ಕ್ರೀನ್ ಕಡೆ ನೋಡ್ತಾ ತನ್ನ ಫೀಲಿಂಗ್ಸ್ ಕಂಟ್ರೋಲ್ ಮಾಡ್ಕೊಳ್ತಾ ನಿಂತು ಹೋದ. ಆ ಮುತ್ತಿಗೆ ಚೆನ್ನಾಗಿ ಡಿಸ್ಟರ್ಬ್ ಆಗೋಗಿ ಸಾನ್ವಿ ಕೂಡ ತನ್ನಲ್ಲಿ ಏನೂ ಆಗ್ತಾ ದೇಹ ಮನಸ್ಸು ಬೇರೆ ಏನೋ ಬಯಸ್ತಿದ್ರೆ ದೇವ್ ಕಡೆ ನೋಡಲಾಗದೆ ಸ್ಕ್ರೀನ್ ಕಡೆಗೂ ನೋಡಲಾಗದೆ ಕೈಗಳನ್ನ ನೋಡ್ಕೊಳ್ತಾ ಕೂತುಬಿಟ್ಲು. ಸಿನಿಮಾ ಮುಗಿದ್ಮೇಲೆ ಇಬ್ಬರು ಮೌನವಾಗಿ ಹೊರಗಡೆ ಬಂದಾಗ ದೇವ್ ಹೊರಗಡೆ ತಿಂದ್ಕೊಂಡು ಹೋಗೋಣ ಅಂದ್ರೆ ಬೇಡ, ತಾತ ನಮ್ಮ ಹಾದಿ ಕಾಯ್ತಿರ್ತಾರೆ ಬಾವಾ, ಅವ್ರನ್ನ ಒಂಟಿಯಾಗಿ ಬಿಡೋದು ಸರಿಯಲ್ಲ, ಮೊದಲು ನಡಿ ಮನೆಗೆ ಹೋಗೋಣ, ಆಲ್ರೆಡಿ ಮನೇಲಿ ಎಲ್ಲರೂ ಅಡುಗೆ ಮಾಡಿರ್ತಾರೆ ತಾನೇ ಅಂತ ಹೇಳಿ ಬಲವಂತವಾಗಿ ದೇವ್ನನ್ನ ಮನೆಗೆ ಕರ್ಕೊಂಡು ಹೋದ್ಲು. ಆಲ್ರೆಡಿ ದೇವ್ ರಾಘವ್ ರೆಡ್ಡಿ ಅವ್ರಿಗೆ ಹೇಳಿ ಇದ್ದಿದ್ದರಿಂದ ಅವರು ಇವರಿಗಾಗಿ ಡಿನ್ನರ್ ಟೈಮ್ನಲ್ಲಿ ವೆಯ್ಟ್ ಮಾಡ್ತಿದ್ರು. ಇವರು ಬರತ್ಲೆ ಫ್ರೆಶ್ ಆಗಿ ಬರೋದಾಗಿ ದೇವ್ ಓಟ್ ಹೋದರೆ ಸಾನ್ವಿ ಅಲ್ಲೇ ನಿಂತು ಫುಡ್ ಅಡುಗೆ ಮಾಡಿದಾರೋ ಇಲ್ವೋ, ಅದು ರಾಘವ್ ರೆಡ್ಡಿ ಅವರಿಗೆ ಹಾಗೂ ದೇವ್ಗೆ ಇಷ್ಟ ಆಗುತ್ತೋ ಇಲ್ವೋ ನೋಡೋದಕ್ಕೆ ಕಿಚನ್ ಕಡೆ ನಡೆದ್ಲು. ಎಲ್ಲವೂ ಚೆನ್ನಾಗಿದ್ದರಿಂದ ತಾನು ಕೂಡ ಫ್ರೆಶ್ ಆಗೋದಕ್ಕೆ ಹೋಗೋಷ್ಟರಲ್ಲಿ ದೇವ್ ಆಲ್ರೆಡಿ ಫ್ರೆಶ್ ಆಗಿದ್ದರಿಂದ ತಾನು ಕೂಡ ಫ್ರೆಶ್ ಆಗೋದಕ್ಕೆ ಹೋಗ್ತಾ ದೇವ್ ಹೇಳಿದ ಹಾಗೆ ನೈಟ್ ಡ್ರೆಸ್ ಹಾಕ್ಕೊಂಡ್ಳು. ಅದನ್ನು ನೋಡಿ ದೇವ್ ಅಮ್ಮಯ್ಯ ಸಾನ್ವಿ ನಿನ್ನೆ ವಿಷಯ ಮರೆತುಬಿಟ್ಟಿದ್ದಾಳೆ ಅಂದ್ಕೊಂಡು ಪ್ರಶಾಂತವಾಗಿ ಕೆಳಗೆ ಹೊಟ್ಟೋದ್ರೆ ಸಾನ್ವಿ ಮಾತ್ರ ದೇವ್ಗೆ ಈ ಸಲ ಡೈರೆಕ್ಟಾಗಿ ತನ್ನ ಮನಸ್ಸಿನ ಮಾತುಗಳನ್ನ ಹೇಳಬೇಕು, ಹಿಂದಕ್ಕೆ ತಿರ್ಗೋದು, ಕನಸಲ್ಲಿ ಮಾತಾಡೋದಲ್ಲದೆ ಕಣ್ಣು ತೆರೆದು ಪ್ರಜ್ಞೆಯಲ್ಲಿದ್ದು ಮಾತಾಡಬೇಕು. ಮುಖ್ಯವಾಗಿ ದೇವ್ ತನ್ನ ಎದುರಿಗಿದ್ದಾಗ ತನ್ನ ಕೈಗಳನ್ನ ಗಿಲ್ಲಿ ನೋಡಿಕೊಂಡು ಮರೆತು ನಿಜದಲ್ಲೇ ಇದ್ದೀನಿ ಅಂತ ಅಂದ್ಕೊಂಡ ಮೇಲೇ ಮನಸ್ಸಿನ ಮಾತನ್ನು ಹೇಳಬೇಕು ಅಂತ ಹಾಗೆ ಅಂದ್ಕೊಂಡ ಮೇಲೆ ಸ್ವಲ್ಪ ಪ್ರಶಾಂತವಾಗಿ ಅನಿಸಿದ್ರಿಂದ ಡಿನ್ನರ್ಗೆ ಹೊರಟೋದ್ಲು. ಮೂವರು ಡಿನ್ನರ್ ಮಾಡಿದ್ಮೇಲೆ ರಾಘವ್ ರೆಡ್ಡಿ ಅವ್ರು ಮಲಗೋದಕ್ಕೆ ಹೊರಟೋದ್ಮೇಲೆ ರೂಮ್ಗೆ ಹೋಗ್ತಿದ್ದ ದೇವ್ ಸಾನ್ವಿ ನೆನಪು ಮಾಡಿದ್ಲು. ಅರ್ಧ ಗಂಟೆ ನಂತರ ಟೆರೇಸ್ಗೆ ಮೇಲಕ್ಕೆ ಬನ್ನಿ ಅಂತ ಅಂದ್ಲು. ಆ ವಿಷಯವನ್ನೇ ನೀನು ಮರ್ತಿಲ್ವಾ ಅಂತ ಕೇಳ್ದ. ಖಂಡಿತ ಮರೆಯಲ್ಲ, ಇದು ತುಂಬ ಇಂಪಾರ್ಟೆಂಟ್ ವಿಷಯ, ಹೇಳಲೇಬೇಕು ನಾನು, ಇಲ್ದಿದ್ರೆ ನನ್ನ ಕೈಯಿಂದ ಆಗ್ತಿಲ್ಲ ಅಂತ ಬೇಸರದ ಮುಖ ಮಾಡ್ಕೊಂಡು ಹೇಳಿ ಕೆಳಗಿನ ರೂಮ್ ಒಳಗಡೆ ಹೊಟ್ಟು ಹೋದ್ಲು. ದೇವ್ ತಲೆ ಮೇಲೆ ಕೈ ಇಟ್ಕೊಂಡು ತನ್ನ ರೂಮ್ಗೆ ಹೋಗ್ತಾ ಸಾನ್ವಿ ಡೈವರ್ಟ್ ಆಗಿಲ್ಲ, ಈಗ ಏನು ಮಾಡಬೇಕು, ಒಂದು ವೇಳೆ ಇವತ್ತು ಮನಸ್ಸಿನ ಮಾತುಗಳನ್ನ ಹೇಳಿದ ಮೇಲೆ ನಾನು ಹೇಗೆ ಭ್ರಮೆ ಅಂತ ನಿರೂಪಿಸ್ಲಿ, ನಿನ್ನೆ ಅಂದರೆ ಯಾವುದೋ ಅವಕಾಶ ಸಿಕ್ಕಿದ್ರಿಂದ ಮಾಡಿದೆ, ಇವತ್ತು ಸಿಗುತ್ತಾ ಏನೋ ಅನುಮಾನ ಅಂದ್ಕೊಳ್ತಾ ರೂಮ್ನಲ್ಲಿ ರೌಂಡ್ಸ್ ಹಾಕೋದಕ್ಕೆ ಶುರು ಮಾಡ್ದೆ. 20 ನಿಮಿಷಗಳ ನಂತರ ಸಾನ್ವಿ ದೇವ್ ಫೋನ್ ಮಾಡಿದ್ಲು. ದೇವ್ ಫೋನ್ ಕಾಲನ್ನು ನೋಡಿ ಇನ್ನೂ ಹೋಗದೆ ವಿಧಿ ಇಲ್ಲ ಅನ್ನೋ ಹಾಗೆ ಹೇಗೂ ಮ್ಯಾನೇಜ್ ಮಾಡಬೇಕು, ಇಲ್ದಿದ್ರೆ ಸಾನ್ವಿ ಕಂಟ್ರೋಲ್ ಮಿಸ್ ಆಗೋದ್ರ ಜೊತೆಗೆ ನನ್ನನ್ನು ಕೂಡ ಕಂಟ್ರೋಲ್ ಮಿಸ್ ಮಾಡಿಬಿಡ್ತಾಳೆ ಅಂದ್ಕೊಂಡು ಕಷ್ಟಪಟ್ಟು ಟೆರೇಸ್ ಮೇಲಕ್ಕೆ ಹೋದ. ಈ ಸಲ ಸಾನ್ವಿ ಸೇಮ್ ನಿನ್ನೆ ಥರ ರೆಡಿಯಾಗಿ ಬಿಸಿಲಿನ ಬೆಳಕಿನಲ್ಲಿ ಈ ಸಲ ಆಪೋಸಿಟ್ ಸೈಡಲ್ಲದೆ ದೇವ್ಗೆ ಡೈರೆಕ್ಟಾಗಿ ಎದುರಿಗೆ ನಿಂತು ಸಣ್ಣ ಮಡಿಕೆಗಳಿಂದ ತನ್ನ ಮೈಮಾಟ ಕಾಣಿಸುವಂಥ ಸುಂದರವಾಗಿ ಸೀರೆ ಉಟ್ಟು ಕಾಣಿಸಿದ್ಲು. ಆಕೆ ಡ್ರೆಸ್ ನೋಡಿ ದೇವ್ ಗುಟ್ಟಕ್ಕೆ ನುಂಗ್ತಾ, ಇದು ಖಂಡಿತ ನನ್ನ ಬ್ಲ್ಯಾಕ್ ಮಾಡೋದಕ್ಕೆ ಇಷ್ಟೆಲ್ಲ ಮಾಡ್ತಿದ್ದಾಳೆ ಅಂತ ಕಾಲಿಡ್ತಾ ಸಾನ್ವಿ ಹತ್ರ ತಲುಪಿ ಹೇಳಿ ಸಾನ್ವಿ ಏನಕ್ಕೆ ಕರೆದೆ ಅಂತ ನಾರ್ಮಲ್ ಆಗಿ ಏನೂ ತಿಳಿದವನಂತೆ ಕೇಳ್ದ. ಸಾನ್ವಿ ದೇವ್ ಕಡೆ ಪ್ರೀತಿಯಿಂದ
ನೋಡ್ತಾ ತನ್ನ ಕೈಯನ್ನು ಒಂದ್ಸಲ ಗಿಲ್ಕೊಂಡು, ಈ ಸಲ ನಿಜದಲ್ಲಿದ್ದೀನಿ ಬಾವ, ಖಂಡಿತ ಹೇಳಿಬಿಡ್ತೀನಿ, ಭ್ರಮೆಯಲ್ಲ ಇದು ಅಂತ ಸಂತೋಷವಾಗಿ ಅಂತ, ಬಾವ ಇಷ್ಟೊಂದು ದಿನ ನಿನ್ನ ಜೊತೆ ನನ್ನ ಮನಸ್ಸಿನ ಮಾತನ್ನು ಹೇಳಬೇಕು ಅಂತ ಅಂದ್ಕೊಂಡ್ರು ನನ್ನ ಬಾಯದಿಂದ ಹೇಳೋದಕ್ಕಾಗ್ತಿಲ್ಲ. ನೀನು ಎಷ್ಟೋ ಬಾರಿ ನಾನಂದ್ರೆ ಇಷ್ಟ ಅಂತ ಹೇಳಿದ್ರು ಸೈಲೆಂಟ್ ಆಗಿದ್ದೀನಿ ಹೊರತು, ನೀನಂದರೆ ನನಗೂ ಅದಕ್ಕಿಂತ ಇಷ್ಟ ಭಾವ ಅಂತ ಗಂಟ್ಲು ದಾಟಿ ಮಾತು ಬಂದೇ ಇಲ್ಲ. ಆದರೆ ಇವತ್ತು ಹಾಗಲ್ಲ ಬಾವ ಅನ್ನುತ್ತಾ ಎದೆ ಮೇಲೆ ತಲೆಯನ್ನು ಇಟ್ಟು, ನೀನಂದರೆ ನನಗೆ ಪ್ರಾಣ ಬಾವ. ಎಷ್ಟರ ಮಟ್ಟಿಗೆ ಅಂದರೆ ನೀನು ಇಲ್ಲದೆ ನಾನು ಒಂದು ಕ್ಷಣನೂ ಬದುಕೋಕ್ಕಾಗಲ್ಲ, ಅಷ್ಟರ ಮಟ್ಟಿಗೆ ಅಡಿಕ್ಟಾಗಿ ಹೋಗಿದ್ದೀನಿ ನಿನಗೆ. ನನಗಾಗಿ ಪ್ರತಿ ಕ್ಷಣ ಯೋಚಿಸು, ನಿನಗಾಗಿ ಏನು ಮಾಡಬೇಕು ತಿಳಿಲಿಲ್ಲ. ನನ್ನ ಪ್ರೀತಿಯನ್ನು ನಿನಗೆ ಹಂಚೋದಷ್ಟೇ. ಎಷ್ಟೋ ದಿನಗಳಿಂದ ಈ ಮಾತುಗಳು ನಿನ್ನ ಜೊತೆ ಹೇಳಬೇಕಂದ್ಕೊಂಡೆ, ಆದರೆ ನನ್ನ ಭಯ ನನ್ನನ್ನು ಅನ್ನುತ್ತಾ ನಿಲ್ಲಿಸಿದ್ಲು. ಇನ್ನು ಮುಂದೆ ಹಾಗಲ್ಲ. ಮುಂಚಿನ ದಿನ ಎಷ್ಟು ಚಂದವಾಗಿ ತನ್ನ ಫೀಲಿಂಗ್ಸ್ ಎಕ್ಸ್ಪ್ರೆಸ್ ಮಾಡಿದ್ಲೋ ಅಷ್ಟೇ ಚಂದವಾಗಿ ಎಕ್ಸ್ಪ್ರೆಸ್ ಮಾಡಿ, ಐ ಲವ್ ಯು ಬಾವ, ನೀನು ನನ್ನ ಪ್ರಾಣ, ನನಗೆ ಗೊತ್ತು ನಾನಂದರೆ ನಿನಗೆ ತುಂಬ ಇಷ್ಟ ಅಂತ. ಆ ಇಷ್ಟದಿಂದಲೇ ತಾನು ಇಷ್ಟೊಂದು ದಿನ ನನ್ನ ಸಣ್ಣ ಮಗುವಿನ ಥರ ಟ್ರೀಟ್ ಮಾಡ್ತಾ ತುಂಬ ಜಾಗ್ರತೆಯಾಗಿ ನನ್ನನ್ನು ನೋಡ್ಕೊತಾ ಬಂದೆ ನೀನು. ಇನ್ನು ಮುಂದೆ ಅಗತ್ಯ ಇಲ್ಲ ಬಾವ, ನನಗೆಲ್ಲ ಅರ್ಥ ಆಗಿದೆ. ಇನ್ನು ನೀನು ಸಣ್ಣ ಮಗುವಿಗೆ ಹೇಳಿದ ಹಾಗೆ ಹೇಳೋ ಅಗತ್ಯ ಇಲ್ಲ. ನಾನು ನಿನ್ನ ಹೆಂಡತಿ, ನನ್ನನ್ನು ನಿನ್ನ ಹೆಂಡತಿಯಾಗಿಯೇ ನೋಡು ಅನ್ನುತ್ತಾ ದೇವ್ ಮುಖವನ್ನು ತನ್ನ ಕೈಯಲ್ಲಿ ತೆಗೆದುಕೊಳ್ತಾ ಹಣೆ ಮೇಲೆ ಮುತ್ತಿಟ್ಲು. ಸಾನ್ವಿ ಫೀಲಿಂಗ್ಸ್ಗೆ ದೇವ್ ಮನಸ್ಸು ಹಾಗೂ ದೇಹ ತುಂಬ ಬೇಗ ರಿಯಾಕ್ಟ್ ಆಗಿ ಸಾನ್ವಿಯನ್ನು ಪೂರ್ತಿಯಾಗಿ ತನ್ನ ತೋಳಗೆ ಎಳ್ಕೊಳ್ಬೇಕು ಅಂತ ಅಂತಿದ್ರು. ಹಾಗೆ ಮಾಡಿದ್ರೆ ಸಾನ್ವಿ ತುಂಬ ಡಿಸ್ಟರ್ಬ್ ಆಗ್ತಾಳೆ ಅನ್ನೋ ಟೆನ್ಷನಿಂದ, ಐ ಲವ್ ಯು ಟು ಸಾನ್ವಿ, ನೀನಂದರೆ ನಂಗೆ ತುಂಬ ಇಷ್ಟ ಅಂತ ಆಕೆ ಹಣೆ ಮೇಲೆ ಮುತ್ತಿಟ್ಟು, ಇನ್ನು ರೂಮ್ಗೆ ಹೋಗೋಣ ನಡಿ ಅಂತ ಅಂದ. ಇಲ್ಲ ಅನ್ನೋ ಆಗ ಸಾನ್ವಿ ತಲೆ ಅಡ್ಡವಾಗಾಡಿಸಿ, ನನ್ನ ಜೊತೆ ಬಾಬಾವ ಅನ್ನುತ್ತಾ ಟೆರೇಸ್ ಮೇಲೆ ತುಂಬ ಸಣ್ಣದಾದ ರೇಕ್ಸ್ನೊಂದಿಗೆ ವೈಟ್ ಆಫ್ ಇದ್ದು ಸುತ್ತಲೂ ಗ್ಲಾಸ್ಗಳಿಂದ ಕವರ್ ಮಾಡಿ ಮಳೆ ಬಂದಾಗ ಸಿಂಡಿ ನೋಡೋದಕ್ಕೆ ಇಷ್ಟವಾದಾಗ ಅಲ್ಲಿ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ರೆಡಿ ಮಾಡಿಸಿ ಸಣ್ಣ ಪೇಂಟ್ ಹೌಸ್ ಥರದ ರೂಮ್ ಒಳಗಡೆ ಕರ್ಕೊಂಡು ಹೋಗಿ ಮಂಚದ ಮೇಲೆ ಲೈಟಾಗಿ ರೆಡ್ ಕಲರ್ ರೋಸ್ ಪೆಟಲ್ಸ್ ಜೊತೆ ಮಲ್ಲಿಗೆ ಹೂಗಳ ಅರಳಿದಂಚಲ್ಲಿ ಇಟ್ಟಿರೋದನ್ನು ತೋರಿಸಿ, ನಾನು ಪೂರ್ತಿಯಾಗಿ ನಿನ್ನ ಹೆಂಡತಿ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ ಬಾಬಾ. ನಮ್ಮ ಮದುವೆ ಆಗಿಂದಿಗೆ 5 ತಿಂಗಳಾಯಿತು. ಇಷ್ಟೊಂದು ತಿಂಗಳು ಯಾರು ಕೂಡ ಪ್ರೀತಿಸಿದ ಹೆಂಡತಿಗೆ ದೂರ ಇರೋದಕ್ಕೆ ಸಾಧ್ಯ ಇಲ್ಲ. ನೀನು ದೂರ ಆಗಿದೆ ಅಂದರೆ ಅದು ಏನಕ್ಕೆ ಅಂತ ನನಗೆ ತಿಳಿಯೋದು, ಆದರೆ ಇನ್ನು ಮುಂದೆ ನಾನು ದೂರ ಇರೋದಕ್ಕೆ ಬಯಸೋದಿಲ್ಲ ಬಾಬಾ. ಆ ದೂರ ನಮ್ಮ ಮಧ್ಯೆ ಅಳಿಸಲಾಗದ ಕಂದಕವನ್ನು ತಂದರೆ ನನಗಂದರೆ ತಡ್ಕೊಳಕ್ಕಾಗಲ್ಲ. ಅದಕ್ಕೆ ನಾನು ನಿನ್ನ ಸ್ವಂತವಾಗಬೇಕು, ನೀನು ಪೂರ್ತಿಯಾಗಿ ನನ್ನವನಾಗಿ ಬದಲಾಗಬೇಕು. ಅದಕ್ಕೆ ನಾನು ನೀನು ಹೇಳಿದಾಗ ಕೇಳೋದು ಕೂಡ ರೆಡಿಯಾಗಿದ್ದೀನಿ ಬಾಬಾ ಅನ್ನುತ್ತಾ ದೇವನನ್ನು ಗಟ್ಟಿಯಾಗಿ ಒಪ್ಪಿಕೊಂಡು ತನ್ನ ಫೀಲಿಂಗ್ಸ್ ಹೇಳಿದ್ದಕ್ಕೆ ನಡುಗುತ್ತಾ, ಎಲ್ಲಿ ತನ್ನನ್ನು ತಪ್ಪಾಗಿ ತಿಳ್ಕೊಳ್ತಾನೋ ಅನ್ನೋ ಭಯ ಇದ್ದರೂ ಮತ್ತೊಂದು ಕಡೆ ದೇವ್ ಎಲ್ಲಿ ದೂರವಾಗ್ತಾನೋ ಅನ್ನೋ ಭಯ ಇನ್ನೂ ಡಬಲ್ ಆಗಿದ್ದರಿಂದ ಹೇಗಾದರೂ ದೇವನನ್ನು ಪೂರ್ತಿ ಸ್ವಂತ ಮಾಡಿಕೊಳ್ಬೇಕು ಅನ್ನೋ ಧೈರ್ಯ ತನ್ನಲ್ಲಿ ತುಂಬಿ ಹಾಗೆ ಮಾತಾಡಿದ್ಲು ಸಾನ್ವಿ ಮಾತುಗಳಿಗೆ ಶಾಕ್ ಆದಿದೆ. ಸಾನ್ವಿ ಹೆಗಲು ಹಿಡಿದು ದೂರ ಸರಿಸ್ತಾ, ಇದಕ್ಕೋಸ್ಕರ ಸ್ಪೆಷಲ್ ಟೈಮ್ ಇದೆ ಸಾನ್ವಿ, ಈಗಲ್ಲ. ನೀನು ಮೊದಲು ಓದಿನ ಮೇಲೆ ಕಾನ್ಸಂಟ್ರೇಷನ್ ಮಾಡು. ಮುಖ್ಯವಾಗಿ ನಿನ್ನ ವಯಸ್ಸು ತುಂಬ ಕಡಿಮೆ, ಈ ವಯಸ್ಸಲ್ಲಿ ಇವೆಲ್ಲ ಬೇಡ. ನಿಲ್ಲು, ನೀನಿನ್ನೂ ಲೈಫ್ನಲ್ಲಿ ಸಕ್ಸಸ್ ಆದಮೇಲೆ ನಾವು ಇಂಥ ಮೂಮೆಂಟ್ಸ್ ತುಂಬ ಜಾಸ್ತಿ ಕ್ರಿಯೇಟ್ ಮಾಡ್ಕೊಳ್ಳೋಣ ಸರಿನಾ? ಅಲ್ಲಿವರೆಗೆ ನಾನು ವೆಯ್ಟ್ ಮಾಡ್ತೀನಿ ಅಂತಂದ ತುಂಬ ತಿಳಿ ಹೇಳೋ ಹಾಗೆ. ಇಲ್ಲ ಬಾಬಾ ಇಲ್ಲ, ನಂಗೆ ತುಂಬ ಭಯ ಆಗ್ತಿದೆ. ನೀನು ನನ್ನ ಮೇಲೆ ಎಷ್ಟೋ ಪ್ರೀತಿ ತೋರಿಸಿದ್ರು ಪರಿಸ್ಥಿತಿಗಳು ಯಾವಾಗಲೂ ನಮ್ಗೆ ಅನುಕೂಲವಾಗಿರಲ್ಲ. ಹೇಗೆ ಇಷ್ಟೊಂದು ಸಂತೋಷವಾಗಿ ಸಾಕ್ತಿದ್ದು ನನ್ನ ಜೀವನದಿಂದ, ನನ್ನ ಅಮ್ಮನನ್ನು ದೂರ ಮಾಡಿ ನನ್ನನ್ನು ಒಬ್ಬಂಟಿಯಾಗಿ ಬಂಧಿಸಿದ ಹಾಗಾಗೋಗಿದೆ ನನ್ನ ಜೀವನ. ಮತ್ತು ನೀನು ದೂರ ಆದರೆ ಹಾಗೆ ಬದುಕಲಾಗುತ್ತೋ ಅಂತ ಭಯ ಆಗ್ತಿದೆ ನನಗೆ. ನೀನು ನನ್ನ ಮೇಲೆ ಎಷ್ಟು ಪ್ರೀತಿ ಇದ್ದರೂ ಮಧ್ಯದಲ್ಲಿ ಯಾರಾದರೂ ಬಂದಿರೋ ದೂರವನ್ನು ಕೂಡ ಭರಿಸಲಾರೆ ಬಾವ ನಾನು. ಪ್ಲೀಸ್ ನನ್ನನ್ನು ಅರ್ಥ ಮಾಡ್ಕೊ. ಆದರೂ ನನ್ನ ವಯಸ್ಸಿಗೆ ಏನು ಕಡಿಮೆ, 19. ನನಗೆ ನಿನಗೊಂದು 25 ಅಥವಾ 26 ಇರ್ಬೋದೇನೋ. ಈ ವಯಸ್ಸಿನಲ್ಲಿ ನಮ್ಮ ಅಮ್ಮ ನನ್ನನ್ನು ಹೇರೋದು ಕೂಡ ಆಗು ಹೋಗಿತ್ತು ಗೊತ್ತಾ. ಪ್ಲೀಸ್ ಬಾವ ಅರ್ಥ ಮಾಡ್ಕೋ ಅಂತ ಅಂದ್ಲು. ಅರ್ಥ ಮಾಡ್ಕೊಳ್ತೀನಿ ಸಾನ್ವಿ, ನಿನ್ನ ಭಯ ನನಗೆ ಅರ್ಥ ಆಗ್ತಿದೆ. ಆದರೆ ಪ್ರಾಮಿಸ್ ಮಾಡಿ ಹೇಳ್ತಿದ್ದಿ, ನನಗೆ ಮಧ್ಯೆ ಯಾರೂ ಬರಲ್ಲ, ತಪ್ಪಿಯೂ ನಾನು ಬರೋದಕ್ಕೆ ಬಿಡಲ್ಲ ಸರಿನಾ? ಇನ್ನು ಮುಂದೆ ಇಂಥ ಮಾತುಗಳನ್ನೆಲ್ಲ ಮಾತಾಡಬೇಡ. ಆ್ಯಂಡ್ ನನ್ನ ವಯಸ್ಸು 29, ನನಗೆ ಮಧ್ಯೆ 10 ವರ್ಷದ ಗ್ಯಾಪ್ ಇದೆ ಅಂತ ಹೇಳಿದ ತಕ್ಷಣ ಸಾನ್ವಿ ಕಣ್ಣು ದೊಡ್ಡದು ಮಾಡಿ, ನಿಜಾನ ಬಾವ ಅಂತ ಕೇಳಿದ್ದು. ಹೌದು, ಆದರೂ ನನ್ನ ಮನಸ್ಸಿನಲ್ಲಿ ನಿನಗೆ ಹೊರತು ಮತ್ತೊಬ್ಬರಿಗೆ ಸ್ಥಾನ ಇಲ್ಲ ಅಂತ ನಾನು ಇಷ್ಟು ಸ್ಥಿರವಾಗಿ ಹೇಳ್ತಿದ್ದೀನಿ ತಾನೇ. ಇನ್ಯಾಕೆ ಭಯ ಹೇಳು? ಈ ಭಯಗಳನ್ನೆಲ್ಲ ಬಿಟ್ಬಿಡು. ನಾನು ಎಂದಿಗೂ ಬೇರೆಯಾಗಲ್ಲ, ನಾನು ಆಗೋದಕ್ಕೆ ಬಿಡಲ್ಲ. ನೀನು ಬಯಸಿದ್ರು ನಾನು ಬಿಡಲ್ಲ, ಅರ್ಥ ಆಯ್ತಾ? ನನ್ನ ಮಾತುಗಳು ಚೆನ್ನಾಗಿ ನೆನಪಿಟ್ಕೊ, ನಾನು ಎಂದಿಗೂ ನಿನ್ನ ತಪ್ಪಿಯೂ ಬಿಡಲ್ಲ ಅಂತಂದ ದೇವ್. ಆದರೆ ಬಾವ, ಗಂಡ ಹೆಂಡತಿ ಅಂದಮೇಲೆ ಗಂಡ ಹೆಂಡತಿ ಮಧ್ಯೆ ದೈಹಿಕ ಸಂಬಂಧ ಕೂಡ ಆರಂಭ ಆದ್ರೇ ಅವರು ಎಂದಿಗೂ ಬೇರೆ ಆಗಲ್ಲ. ನನಗೆ ಭಯ ಇರಲ್ಲ. ಮುಖ್ಯವಾಗಿ ಮನಸ್ಸುಗಳು ಬೆರೆತರೂ ಯಾವುದೋ ಒಂದು ಕ್ಷಣದಲ್ಲಿ ನಮ್ಮ ಪರಿಸ್ಥಿತಿಗಳ ಎದುರಿಗೆ ತಿರುಗಿ ನಮ್ಮನ್ನು ದೂರ ಮಾಡೋ ಅವಕಾಶ ಇರಬಹುದು. ಸಾನು ಹೇಳಿದಾಳೆ, ಪ್ರೀತಿ ಅಂದರೆ ಆ ಪ್ರೀತಿಯನ್ನು ತೋರಿಸ್ಬೇಕು, ಆದರೆ ಮನಸ್ಸಲ್ಲಿ ಬಚ್ಚಿಟ್ಕೊಳ್ಬಾರ್ದು.
ಅದು ನನಗೆ ಗೊತ್ತಾಗಿದೆ. ಅದಕ್ಕೆ ನನ್ನ ಪ್ರೀತಿಯ ನಿನಗೆ ಇಷ್ಟೊಂದು ಸ್ಪೆಷಲಾಗಿ ಹೇಳ್ತಿದ್ದೀನಿ, ತೋರಿಸ್ಬೇಕು ಅಂದ್ಕೊಳ್ತಿದ್ದೀನಿ. ಪ್ಲೀಸ್ ಬಾವ, ನನ್ನನ್ನು ನೀನು ಸ್ವಂತ ಮಾಡ್ಕೊ, ನನಗೆ ನೀನು ಬೇಕು ಅಂತ ದೇವ್ ಟೀ ಶರ್ಟ್ ಬಟನ್ಸ್ ತೆಗಿತಿದ್ರೆ ದೇವ್ ಕಂಗಾಲಾಗಿ ಸಾನ್ವಿ ಕೈ ಹಿಡಿದು ಬಿಟ್ಟು, ಅರ್ಥ ಮಾಡ್ಕೊ ಸಾನ್ವಿ, ಈಗ ಇದು ಕರೆಕ್ಟ್ ಅಲ್ಲ ಅಂತ ಸೀರಿಯಸ್ ಆಗಿ ಹೇಳ್ತಿದ್ರೆ ಸಾನ್ವಿ ಲಕ್ಷಿಸ್ದೆ, ಇಲ್ಲ ಬಾವ, ನಂಗೆ ನೀನು ಬೇಕೇ ಬೇಕು ಅಂತ ದೇವ್ ಕೈ ಅಂತ ಸೊಂಟ ಸುತ್ತ ಹಾಕ್ಕೊಳ್ತಾ ಅಂದ್ಲು. ನಮ್ಮೂರಿನಲ್ಲಿ ಇಂಥದ್ದನ್ನು ತುಂಬ ನೋಡಿದ್ದೀನಿ. ಹೆಂಡ್ತಿದ್ರು ಮತ್ತೊಂದು ಹೆಣ್ಣು ಬೇಕನ್ನೋ ಹಾಗೆ ಸಂಬಂಧ ಬೆಳೆಸ್ಕೊಳ್ಳೋದು, ಸಂಸಾರ ಹಾಳು ಮಾಡ್ಕೊಳ್ಳೋದು, ಇವೆಲ್ಲ ಬೇಡ ಬಾವ. ಅಲ್ಲಿ ಹೆಂಡತಿ ಎಲ್ಲ ವಿಧದಲ್ಲೂ ಗಂಡನಿಗೆ ಹತ್ರ ಆಗಿದ್ರು. ಅಂಥದ್ದಿರುವಾಗ ನಾನು ಏನೂ ಮಾಡಿದೆ ನೀನು ನನ್ನ ಸ್ವಂತ ಅಂದ್ಕೊಂಡ್ರೆ ಹೇಗೆ ಹೇಳು? ಪ್ಲೀಸ್ ಬಾವ, ಪ್ಲೀಸ್ ನನ್ನನ್ನು ನೀನು ಸ್ವಂತ ಮಾಡ್ಕೊ ಅಂತ ದೇವ್ನನ್ನು ಔಟ್ ಆಫ್ ಕಂಟ್ರೋಲ್ ಮಾಡೋದಕ್ಕೆ ಟ್ರೈ ಮಾಡ್ತಾ ತಾನೇ ಮುಂಚಿತವಾಗಿ ದೇವ್ ತುಟಿಗಳನ್ನ ತಲುಪಿದ್ಲು. ಸಡನ್ನಾಗಿ ಸಾನ್ವಿ ಮಾಡಿದ ಕೆಲಸಕ್ಕೆ ಶಾಕ್ ಆದರೂ ದೇವ್ 2 ಕ್ಷಣಗಳ ನಂತರ ತಕ್ಷಣ ಸಾನ್ವಿ ಹೆಗಲು ಹಿಡಿದು ದೂರ ಸರಿಸಿ, ವಾಟ್ ಆರ್ ಯು ಡೂಯಿಂಗ್ ಸಾನ್ವಿ? ಒಂದು ಕಡೆ ಹೇಳಿದ್ಲೇ ಇದ್ದೀನಿ ತಾನೇ ಇವೆಲ್ಲ, ಈಗ ಬೇಡ ಅಂತ, ಯಾಕೆ ಕೇಳ್ತಿಲ್ಲ ಅಂತ ಸೀರಿಯಸ್ ಆಗಿ ಅಂದ. ಸಾನ್ವಿ ಕಣ್ಣೀರಿನೊಂದಿಗೆ ದೇವ್ ಕಡೆ ನೋಡ್ತಾ, ಯಾಕೆ ಬಾವ ನನ್ನನ್ನು ನೀನು ಸ್ವಂತ ಮಾಡ್ಕೊಳ್ತಿಲ್ಲ? ಇದಂದರೆ ಇಷ್ಟ ಇಲ್ವೇ ಅಥವಾ ನಾನಂದ್ರೇ ಇಷ್ಟ ಇಲ್ವಾ? ಇಷ್ಟರವರೆಗೆ ನನ್ನ ಮೇಲೆ ತೋರಿಸಿದ್ದು ಜಸ್ಟ್ ಕನ್ಸರ್ನ್ ಮಾತ್ರನಾ? ನಿನ್ನ ಹೆಂಡತಿಯಾಗಿ ನನಗೆ ಸ್ಥಾನ ಕೊಟ್ಟಿದ್ದು 4 ಜನರ ಮಧ್ಯೆ ನಗಪಾಟಲಾಗದೆ ಇರೋದಕ್ಕೆ ತಾನೇ, ಯಾಕೆ ನನ್ನ ಬೇಡ ಅಂತಿದೆಯಾ ಬಾವ ಅಂತ ಕೇಳಿದ್ಲು. ಆ ಕ್ಷಣ ಬೇಸರದಲ್ಲಿ ಏನು ಮಾತಾಡ್ತಾಯಿದ್ದಾಳೆ ಅಂತ ಅವಳಿಗೆ ಅರ್ಥ ಆಗ್ತಾ ಇಲ್ಲ. ಸಾನ್ವಿ ಮಾತಿಗೆ ಸೀರಿಯಸ್ ಆದ ದೇವ್ ತನ್ನ ಕೈಯನ್ನೆತ್ತಿ ಸಾನ್ವಿಯನ್ನು ಹೊಡೆಯೋಷ್ಟು ಕೆಲಸ ಮಾಡ್ದ. ಆದರೆ ತನ್ನ ಕೋಪವನ್ನು ಕಂಟ್ರೋಲ್ ಮಾಡಿಕೊಂಡು, ಹುಚ್ಚು ಹಿಡಿದಿದೆ ನಿನಗೆ, ಹುಚ್ಚು ಹಿಡಿದೋಗಿದೆ. ಒಂದು ಕಡೆ ಹೇಳ್ತಲೇ ಇದ್ದೀನಿ ತಾನೇ ಈ ಟೈಮ್ನಲ್ಲಿ ಇವೆಲ್ಲ ಒಳ್ಳೇದಲ್ಲ ಅಂತ. ಮೊದಲು ನಿನ್ನ ಸ್ಟಡೀಸ್ ಮೇಲೆ ಕಾನ್ಸಂಟ್ರೇಷನ್ ಮಾಡು. ಪ್ರಾಮಿಸ್ ಯು, ನನ್ನ ಜೀವನದಲ್ಲಿ ನಿನ್ನ ಹೊರತು ಯಾರೂ ಇರಲ್ಲ. ಇದು ನನ್ನ ಮೇಲೆ ನಾನು ಮಾಡ್ತಿರೋ ಪ್ರಾಮಿಸ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಗೆ ತಾತನ ಮೇಲೆ ಮಾಡ್ತಿರೋ ಪ್ರಾಮಿಸ್. ಈ ಪ್ರಪಂಚದಲ್ಲಿ ನನಗೆ ಬಂಧುತ್ವ ಅಂತ ಇರೋದು ನೀನು ತಾತ ಮಾತ್ರ. ನನ್ನ ಚಿಕ್ಕಂದಿನಿಂದ ಸಾಕು ಬೆಳೆಸಿದ ತಾತನ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ, ನನ್ನ ಜೀವನದಲ್ಲಿ ನಿನ್ನ ಹೊರತು ಯಾರೂ ಇರಲ್ಲ ಸಾನ್ವಿ. ನಾನು ಬರೋದಕ್ಕೆ ಬಿಡಲ್ಲ, ಅರ್ಥ ಆಯ್ತಾ? ಇಂಥ ಪರಿಸ್ಥಿತಿಗಳು ಬಂದರೂ, ಎಷ್ಟು ಕಷ್ಟದ ಕಾಲ ಆದರೂ ಸರಿ ನಿನ್ನ ಕೈ ಬಿಡಲ್ಲ. ನೀನು ಹೋಗು ಅಂದರೂ ಸರಿ ಹೋಗಲ್ಲ ನಾನು. ಇನ್ನಾದರೂ ನನ್ನ ಮೇಲೆ ನಂಬಿಕೆ ಇಟ್ಟು ನಾನು ಹೇಳೋದನ್ನ ಅರ್ಥ ಮಾಡ್ಕೋ ಸಾನ್ವಿ. ನೀನು ಓದ್ತಿರೋದು ಇನ್ನು ಇಂಟರ್ ಮಾತ್ರ. ಈ ಟೈಮಲ್ಲಿ ನಾವು ಲೈಫ್ ಸ್ಟಾರ್ಟ್ ಮಾಡೋದು ತುಂಬ ರಿಸ್ಕ್ ಆಗುತ್ತೆ. ಆ್ಯಂಡ್ ಆಮೇಲೆ ಮಕ್ಕಳಾಗದಂತೆ ಮುನ್ನೆಚ್ಚರಿಕೆಗಳನ್ನ ತೆಗೆದುಕೊಳ್ಳೋದು ಅಂದರೆ ನಿನ್ನ ಹೆಲ್ತ್ ತುಂಬ ಡೇಂಜರ್ನಲ್ಲಿ ಬೀಳುತ್ತೆ. ಪ್ರತಿಯೊಬ್ಬರಿಗೂ ಇವೆಲ್ಲ ಸೆಟ್ ಆಗಲ್ಲ ಸಾನ್ವಿ ಅಂತ ತಿಳಿ ಹೇಳುತ್ತಲೇ ಕೋಪವನ್ನು ತೋರಿಸ್ದ. ಸಾನ್ವಿ ಇನ್ನು ಕಣ್ಣೀರಿನೊಂದಿಗೆ ದೇವ್ ಕಡೆ ನೋಡುತ್ತಲೇ ಇರಲಾಗಿ ದೇವ್ ಸಾನ್ವಿಯನ್ನು ಎತ್ಕೊಂಡು ಅಲ್ಲೇ ಇದ್ದ ದಿವಾನ್ ಮಂಚದ ಮೇಲೆ ಸೇರಿಸಿ, ಅವಳು ಕೂಡ ಪಕ್ಕದಲ್ಲೇ ಕೂತು, ಈಗ ಈ ಕ್ಷಣ ನಾವು ಒಂದಾದರೆ ನಿನ್ನಲ್ಲಿರೋ ಭಯ ಎಲ್ಲ ಹೋಗುತ್ತೆ. ಆದರೆ ನಾನು ಮನಪೂರ್ವಕವಾಗಾದರೆ ನಿನಗೆ ಹತ್ತಿರ ಆಗೋದಕ್ಕಾಗಲ್ಲ ಸಾನ್ವಿ. ನಾನು ಮನಪೂರ್ವಕವಾಗಿ ನಿನಗೆ ಹತ್ತಿರ ಆಗಬೇಕಂದ್ರೆ ನಿನಗೆ ಅಂತ ನಿನಗೊಂದು ಗುರುತು ತಂದುಕೊಳ್ಬೇಕು. ನೀನು ಓದು ಕಂಪ್ಲೀಟ್ ಆಗಬೇಕು. ನಾನು ಹೀಗೆ ನನ್ನ ಸಾನ್ವಿ ಇರಬೇಕಂತ ಬಯಸಿದ್ನೋ ಹಾಗೆ ನೀನು ಬದಲಾಗಿ ಕಾಣಿಸ್ಬೇಕು. ಆವಾಗಲೇ ನಾನು ನಿನ್ನನ್ನು ಮನಪೂರ್ವಕವಾಗಿ ನನ್ನವಳನ್ನಾಗಿ ಮಾಡ್ಕೊಳ್ತೀನಿ. ಇಲ್ಲ, ಈಗಲೇ ನಾನು ನಿನ್ನ ಸ್ವಂತ ಆಗಬೇಕಂದ್ರೆ ಯಾಂತ್ರಿಕವಾಗಿ ನಿನ್ನಿಷ್ಟದಂತೆ ನಡ್ಕೊಳ್ತೀನಿ. ಹೇಳು, ಈಗಲೇ ಒಂದಾಗೋಣ್ವಾ? ಇಲ್ಲದಿದ್ದರೆ ನಾನು ಹೇಳಿದಾಗ ಮಾಡ್ತೀಯಾ ಅಂತ ಕೇಳ್ದ. ಸಾನ್ವಿ ದೇವನನ್ನು ಅಪ್ಕೊಂಡು ಬಿಕ್ಕಿ ಬಿಕ್ಕಿ ಹೇಳ್ತಾ ಏನು ಮಾತು ಹೇಳದೇ ಇರಲು ದೇವಿಗೆ ಸ್ವಲ್ಪ ಕಂಗಾಲಾಗಿ ಅನಿಸಿದ್ರು. ಒಂದೇ ಒಂದು ಮಾತು ಮಾತಾಡದೆ ಸಾನ್ವಿ ಬೆನ್ನಿನ ಮೇಲೆ ತಡ್ತಾ, ಕಂಟ್ರೋಲ್ ಯುವರ್ ಸೆಲ್ಫ್ ಸಾನ್ವಿ ಅಂತ ಅನ್ನತ್ಲೇ ಇದ್ದ. ಸಾನ್ವಿ 10 ನಿಮಿಷಗಳ ನಂತರ ಬಿಕ್ಕಳಿಕೆ ಮಧ್ಯೆ, ಸಾರಿ ಬಾವ, ರಿಯಲಿ ಸಾರಿ. ಈ ವಿಷಯದಲ್ಲಿ ನೀನು ಇಷ್ಟೊಂದು ಹಾರ್ಡಾಗಿರ್ತೀಯ ಅಂತ ಅಂದ್ಕೊಂಡಿರಲಿಲ್ಲ. ನಿನ್ನಿಷ್ಟ ಬಾವ, ನೀನು ಇಷ್ಟೊಂದು ನಂಬಿಕೆ ಕೊಟ್ಟ ಮೇಲೆ ನಾನು ಏನಕ್ಕೆ ನಿನಗೆ ಫೋರ್ಸ್ ಮಾಡ್ತೀನಿ? ಖಂಡಿತವಾಗಿ ನಿನ್ನಿಷ್ಟದಂತೆ ನಡ್ಕೊಳ್ತೀನಿ. ನೀನು ಬಯಸಿದ ಹಾಗೆ, ನೀನು ಬಯಸಿದ ಸಾನ್ವಿಯಾಗಿ ಬದಲಾಗಿ ತೋರಿಸ್ತೀನಿ. ಆದರೆ ಬಾವ, ನಿನ್ನ ಜೀವನದಲ್ಲಿ ನಾನು ಹೊರತು ಮತ್ತೊಂದು ಹೆಣ್ಣು ಇರಬಾರ್ದು, ನೆನಪಿಟ್ಕೋ. ಮಾತು ಕೊಟ್ಟಿದೆಯಾ? ಮಾತು ತಪ್ಪಿದ್ರೆ ನಾನು ಸತ್ತ ಹಾಗೆ ಅಂತ ಅನ್ನಲಾಗಿ ದೇವ್ ಕಂಗಾಲಾಗಿ ಸಾನ್ವಿ ಬಾಯಿ ಮೇಲೆ ತನ್ನ ಕೈಯನ್ನು ಅಡ್ಡವಾಗಿ ಇಟ್ಟು, ಇನ್ನೊಮ್ಮೆ ಹೀಗೆ ಮಾತಾಡಬೇಡ ಸಾನ್ವಿ ಪ್ಲೀಸ್ ಅಂತಂದ ತುಂಬ ಎಮೋಷ್ನಲ್ ಆಗಿ. ಸಾನ್ವಿ ಅದಕ್ಕಿಂತ ಎಮೋಷ್ನಲ್ ಆಗಿ ದೇವ್ ಮೇಲೆ ಹತ್ತಿ ದೇವ್ ಮುಖ ಪೂರ್ತಿ ಮುತ್ತುಗಳನ್ನು ಕೊಡ್ತಾ ಐ ಲವ್ ಯು ಅನ್ನೋ ಜಪ ಮಾಡ್ತಾನೇ ಇದ್ಲು. ದೇವ್ ಕೂಡ ಸಾನ್ವಿನ ತಡಿಲಿಲ್ಲ. ತನ್ನ ಎಮೋಷನ್ ಪೂರ್ತಿ ಹೊರಗೆ ಬಂದ್ರೇ ಸಾನ್ವಿ ನಾರ್ಮಲ್ ಆಗೋದಕ್ಕೆ ಸಾಧ್ಯ ಅಂತ.
ಅರ್ಧ ಗಂಟೆಗೆ ಸಾನ್ವಿ ಸ್ವಲ್ಪ ನಾರ್ಮಲ್ ಆದಮೇಲೆ ಇನ್ನು ಮಲಗು, ನಾಳೆ ಕಾಲೇಜ್ ಇದೆ ಅನ್ನುತ್ತಾ ಸಾನ್ವಿಯನ್ನು ನಿದ್ರೆಗೆ ಜಾರಿಸ ದೇವ್ ಯೋಚಿಸ್ತಾ ನಿಂತು ಹೋದ. ಹೀಗೆ ಆದರೆ ಯಾರ ಮಾತನ್ನು ಕೇಳಿ ಸಾನ್ವಿ ಖಂಡಿತವಾಗಿ ಔಟ್ ಆಫ್ ಕಂಟ್ರೋಲ್ ಆಗಿ ಯಾವುದೋ ಕ್ಷಣದಲ್ಲಿ ತನಗೆ ಹತ್ತಿರ ಚಾನ್ಸ್ ಇದೆ ಅಂತ, ಹಾಗೆ ನಡೀತಂತಿರಬೇಕಾದ್ರೆ ತಾನು ಕಠಿಣವಾಗಿರಬೇಕು ಅಂತ ಏನು ಮಾಡಬೇಕಂತ ಕೂಡ ಯೋಚಿಸಿ ಅದನ್ನೇ ಮಾಡೋದಕ್ಕೆ ಫಿಕ್ಸ್ ಆದ. ಮರುದಿನ ಸಾನ್ವಿ ಡೈಲಿ ದೇವ್ಗೆ ಐ ಲವ್ ಯು ಹೇಳೋದು, ಕೆನ್ನೆ ಮೇಲೆ ಮುತ್ತಿಡೋದು, ದೇವ್ ಸಾನ್ವಿಗೂ ಕೂಡ ತಿರುಗಿ ಐ ಲವ್ ಯು ಟು ಹೇಳೋದು ನಡೀತಿತ್ತು. ಪ್ರೀತಿಯಿಂದ ಹೇಗಿರಬೇಕು, ಹೇಗೆ ನಡ್ಕೊಳ್ಬೇಕು, ಕಾಲೇಜ್ನಲ್ಲಿ ಹೇಗೆ ಬಿಹೇವ್ ಮಾಡಬೇಕು, ಪ್ರತಿಯೊಂದನ್ನು ಹತ್ರ ಇದ್ದು ಹೇಳ್ತಾ ಅಗತ್ಯ ಇರೋ ಸಮಯದಲ್ಲಿ ತನ್ನ ಬೆನ್ನಿಗಿರ್ತಿದ್ದ. ಪ್ರತಿ ಕ್ಷಣ ತಾನು ಬಯಸಿದ್ದು ಕಣ್ಣೆದುರು ಇಡ್ತಾ ಆಕೆಯನ್ನು ನಿಜವಾಗಿಯೂ ಒಂದು ಯುವರಾಣಿ ಥರ ನೋಡ್ಕೊಳ್ತಿದ್ದ. ಇನ್ನು ಸಾನ್ವಿ ಕೂಡ ತನ್ನ ಭಯಗಳನ್ನೆಲ್ಲ ಮರೆತು ದೇವ್ ಹೇಳಿದ ಹಾಗೆ ಓದಿನ ಮೇಲೆ ಕಾನ್ಸಂಟ್ರೇಷನನ್ನು ಮಾಡ್ತಾ ಮತ್ತೊಂದು ಕಡೆ ತನ್ನ ಫ್ರೆಂಡ್ಶಿಪ್ಪನ್ನು ಗಟ್ಟಿಯಾಗಿ ಮಾಡಿಕೊಂಡ್ಳು ರಾಮ್ರಾಜ್ ಜೊತೆ. ಹಾಗೆ ರಾಮ್ರಾಜ್ ಜೊತೆ ಫ್ರೆಂಡ್ಶಿಪ್ ಆದಮೇಲೆ ಅಷ್ಟೊಂದು ಬಾರಿ ಹೊರಗಡೆ ಹೋಗೋದು, ಎಂಜಾಯ್ ಮಾಡೋದು, ಫ್ರೆಂಡ್ಸ್ ಜೊತೆ ಹೊರಗೆ ಹೋದರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಎಕ್ಸ್ಪೀರಿಯನ್ಸ್ ಮಾಡೋದು, ಇವೆಲ್ಲವನ್ನು ರಾಘವರೆಡ್ಡಿಯವರ ಬಳಿ ಹಾಗೂ ದೇವ್ ಬಳಿ ಹೇಳ್ಕೊಳ್ತಾ ದಿನಗಳು ಕಳೆದು ಹೋಗುತ್ತಾ ಇದ್ವು. ಇನ್ನು ಸಾನ್ವಿ ಬರೆದ ಪ್ರತಿ ಎಕ್ಸಾಮ್ನಲ್ಲೂ ಟಾಪ್ ಬರ್ತಾ ತನ್ನ ಮಾರ್ಕ್ಸ್ ತೋರಿಸ್ತಿದ್ರೆ ದೇವ್ನಲ್ಲಿ ದಿನೇ ದಿನೇ ಹೆಮ್ಮೆ ಹೆಚ್ಚಾಗ್ತಿತ್ತು. ತನ್ನ ಹೆಂಡತಿ ಓದಿನಲ್ಲಷ್ಟೇ ಅಲ್ಲ ಪ್ರತಿಯೊಂದು ಆ್ಯಕ್ಟಿವಿಟಿಯಲ್ಲೂ ಟಾಪ್ನಲ್ಲೇ ಇರ್ತಾಳೆ ಅಂತ. ಹಾಗೆ ದಿನಗಳು ತುಂಬ ಸ್ಪೀಡಾಗಿ ಕಳೀತಾ ದೇವ್ ಪ್ರೀತಿ, ರಾಘವರೆಡ್ಡಿಯವ್ರ ಕೇರಿಂಗ್, ಅಭಿಮಾನ, ರಾಮ್ ಅವರ ಫ್ರೆಂಡ್ಶಿಪ್ ಬಂದ ದಿನಗಳು ಆಹ್ಲಾದಕರವಾಗಿ ಕಳೆದು ಹೋಗಿ ಸೆಕೆಂಡ್ ಇಯರ್ ಫೈನಲ್ ಎಕ್ಸಾಮ್ ಕೂಡ ಬಂದೇ ಬಿಟ್ವು. ಫೈನಲ್ ಎಕ್ಸಾಮ್ಗೆ ಒಂದು ವಾರದ ಮುಂಚೆ ಫೇರ್ವೆಲ್ ಪಾರ್ಟಿ ಅರೇಂಜ್ ಮಾಡಿದರು ಕಾಲೇಜಿನವರು. ಆ ಫಂಕ್ಷನ್ನಲ್ಲಿ ತಿಳಿತು ಸಾನ್ವಿಗೆ ದೇವ್ ಒನ್ ಆಫ್ ದಿ ಡೈರೆಕ್ಟರ್ ಆಫ್ ದಿ ಕಾಲೇಜ್ ಅಂತ. ಹೆಚ್ಚು ಶೇರ್ಸ್ ಕಾಲೇಜ್ನಲ್ಲಿ ತಮ್ಮ ಕಂಪನಿಯದೇ ಇವೆ ಅಂತ ತಿಳಿದು ಆಶ್ಚರ್ಯಪಟ್ಲು. ಅದೇ ವಿಷಯ ಮನೆಗೆ ಬಂದ ಮೇಲೆ ಕೇಳಿದ್ರೆ, ಅದು ನಮ್ಮ ಕಾಲೇಜ್ ಅಂತ ತಿಳಿದ್ರೆ ಒಂದು ವೇಳೆ ನಿನಗೆ ಅಹಂಕಾರ ಬಂದು ಎಲ್ಲರ ಜೊತೆ ನಿನ್ನ ಐಡೆಂಟಿಟಿ ಜೊತೆಗೆ ಕಾಲೇಜ್ ನನ್ನದೇ ಅನ್ನೋ ಧೈರ್ಯದಲ್ಲಿ ಏನಾದರೂ ಮಾಡಬಾರ್ದು ಕೆಲಸಗಳನ್ನ ಮಾಡ್ತೀಯೋ ಏನೋ ಅಂತ ಹೇಳಲಿಲ್ಲ ಅಂತ ಅನ್ನಲಾಗಿ ಸಾನ್ವಿ ಮೂತಿ ಮುರಿದು, ನಾನು ಅಷ್ಟೊಂದು ಕೆಟ್ಟವಳೇನಲ್ಲ ಬಾವಾ, ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಎಂದು ಆ ದಿನ ಕೋಪದಿಂದ ಕೂರಲು ನೈಟ್ ದೇವ್ ತನ್ನ ಪ್ರೀತಿ ಮುತ್ತುಗಳು ಹಾಗೂ ಹಗ್ಗಗಳ ಮಧ್ಯೆ ಕಳೆದು ಮಗದೊಮ್ಮೆ ನಗಿಸ್ದ. ಫೈನಲ್ ಎಕ್ಸಾಮ್ಸ್ ಟೈಮ್ನಲ್ಲಿ ದೇವ್ ಸಾನ್ವಿನ ಹತ್ರ ಇದ್ದು ಓದಿಸ್ತಾ ಪ್ರತಿ ಎಕ್ಸಾಮ್ಗೆ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಹತ್ರ ಇದ್ದು ಕಾಲೇಜ್ನಲ್ಲಿ ಡ್ರಾಪ್ ಮಾಡ್ತಾ ಮಧ್ಯಾಹ್ನ ಮಾತ್ರ ಡ್ರೈವರ್ ಜೊತೆ ಮನೆಗೆ ಹೊಟ್ಟು ಹೋಗೋದಕ್ಕೆ ಹೇಳ್ತಿದ್ದ. ಹಾಗೆ ಎಕ್ಸಾಮ್ಸ್ ಮುಗಿದ ಮೇಲೆ ಇನ್ನೂ ಸ್ಟ್ರಿಕ್ಟಾಗಿ ಇನ್ನೊಂದಿಷ್ಟು ಎಕ್ಸಾಮ್ಸ್ಗೆ ಪ್ರಿಪೇರ್ ಮಾಡ್ತಾ ಅವು ಯಾವ ಎಕ್ಸಾಮ್ಸ್ ಅಂತ ತಿಳಿಯೋದಕ್ಕೆ ಬಿಡದೆ ಜಸ್ಟ್ ಪ್ರಿಪೇರ್ ಮಾತ್ರ ಆಗೋದಕ್ಕೆ ಹೇಳಿ ಅವುಗಳಿಗೆ ಸಂಬಂಧಿಸಿದ ಸಬ್ಜೆಕ್ಟ್ ಹತ್ರ ಇದು ಹೇಳ್ತಾ ಟ್ಯೂಟರನ್ನು ಕೂಡ ಇಟ್ಟು ಹೇಳಿಸ್ತಾ. ಹಾಗೆ ಸಾನ್ವಿಯನ್ನು ಮತ್ತೊಂದು ತಿಂಗಳ ನಂತರ ಒಂದು ಎಕ್ಸಾಮ್ಗೆ ಅಟೆಂಡ್ ಆಗುವಂತೆ ಮಾಡಿ ಅದು ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಆದಮೇಲೆ ಸೆಕೆಂಡ್ ಇಯರ್ ರಿಸಲ್ಟ್ನಲ್ಲಿ ಸಾನ್ವಿ ಸ್ಟೇಟ್ಗೆ 4th ರ್ಯಾಂಕ್ ಬಂದಿದ್ದಾಳೆ ಅಂತ ತಿಳಿಯುತ್ತಿದೆ. ಸಂತೋಷ ಆಕಾಶವನ್ನು ಮುಡಿತು. ಸಾನ್ವಿ ಕೂಡ ಎಷ್ಟೋ ಸಂತೋಷವಾಗಿ ದೇವನನ್ನು ಅಪ್ಕೊಂಡು ಮುತ್ತುಗಳ ಮಧ್ಯೆ, ಇದೆಲ್ಲ ನಿನ್ನಿಂದಾನೇ ಬಾವ, ನಿನ್ನಿಂದಲೇ, ನೀನು ಹೇಗೆ ಹೇಳಿದ್ರು ಮಾಡ್ತಾ ಇದ್ದಿದ್ರಿಂದಲೇ ನಾನು ಇಷ್ಟುವರೆಗೆ ಬಂದೆ ಅಂತ ಎಮೋಷ್ನಲ್ ಆಗಿ ಹೇಳಿದ್ಲು. ಮತ್ತೊಂದು ಕಡೆ ಕಾಲೇಜಿನವರು ಸಾನ್ವಿ ಇಂಟರ್ವ್ಯೂ ಕಂಡಕ್ಟ್ ಮಾಡ್ತೀವಿ ಅಂದರೆ ಸಾನ್ವಿ ದೇವ್ ಮಾತಿನ ಕಾರಣದಿಂದ ಹಾಗಲ್ಲ ಅಂತ ಜಸ್ಟ್ ಆಡಿಯೋ ಮಾತ್ರ ಕೊಡಬಲ್ಲೆ, ತನ್ನ ಫ್ಯಾಮಿಲಿ ಡೀಟೇಲ್ಸ್ ಕೂಡ ಹೈಡ್ನಲ್ಲೇ ಇರಬೇಕು ಅಂತ ಹೇಳಿ ಗಟ್ಟಿಯಾಗಿ ಹೇಳಿ ತನ್ನ ಫ್ಯಾಮಿಲಿ ಡೀಟೇಲ್ಸ್ ಪೂರ್ತಿ ಹೈಡ್ನಲ್ಲಿಟ್ಲು. ಕೊನೆಗೆ ರಾಮ್ ಅವರಿಗೆ ಕೂಡ ಇಂದಿಗೂ ತಿಳಿಯೋದು ಸಾನ್ವಿ ದೇವ್ ಹೆಂಡತಿ ಅಂತ. ಕೊನೆಗೆ ದೇವನನ್ನು ಭೇಟಿಯಾಗಿದ್ದು ಕೂಡ ಇಲ್ಲ, ದೇವ್ ಸ್ಟ್ರಿಕ್ಟ್ ಆರ್ಡರ್ಸ್ ಕಾರಣದಿಂದ. ಮತ್ತೊಂದು ಕಡೆ ರಾಮ್ ಅವರು ಫೋನ್ ಕಾಲ್ಸ್ನಲ್ಲೇ ಟಚ್ನಲ್ಲೇ ಇದ್ದಿದ್ದರಿಂದ ಅವರು ಇಂಜಿನಿಯರಿಂಗ್ ಎಂಟ್ರೆನ್ಸ್ ಟೆಸ್ಟ್ಗೆ ಪ್ರಿಪೇರ್ ಆಗ್ತಿದ್ದಾರೆ ಅಂತ. ಸಾನ್ವಿ ಯಾವುದಕ್ಕೆ ಪ್ರಿಪೇರ್ ಆಗ್ತಿದ್ದಾಳೆ ಅಂತ ಕೇಳಿದ್ರೆ ತನಗೂ ತಿಳಿದೇ ಇದ್ದಿದ್ದರಿಂದ ಪ್ರೆಸೆಂಟ್ ಯಾವುದಕ್ಕೂ ಪ್ರಿಪೇರ್ ಆಗ್ತಿಲ್ಲ, ಆದರೆ ನಮ್ಮ ಭಾವನನ್ನು ಯಾವುದಕ್ಕೂ ಪ್ರಿಪೇರ್ ಮಾಡ್ತಿದ್ದಾನೆ, ಅದು ಯಾವ ಎಕ್ಸಾಮ್ ಅಂತ ಕೂಡ ನಾನು ತಿಳ್ಕೊಂಡಿಲ್ಲ, ಭಾವನ ಮೇಲೆ ನಂಬಿಕೆಯಿಂದ ಅಂತ ಹೇಳಿದ್ಲು. ಸಾನ್ವಿ ಆ ಮಾತುಗಳು ಕೇಳಿದ ಸಾನು ಅವರು ಆಶ್ಚರ್ಯಪಟ್ಟು, ನಿಮ್ಮ ಭಾವನ ಮೇಲೆ ಇಷ್ಟೊಂದು ಕುರುಡು ನಂಬಿಕೆ ಕೆಲಸಕ್ಕೆ ಬರಲ್ಲ ಸಾನ್ವಿ ಅಂದರೆ ಸಾನ್ವಿ ತುಂಬ ಕೋಪದಿಂದ,
ಕುರುಡು ನಂಬಿಕೆ ಅಲ್ಲ, ಭಾವ ಏನು ಹೇಳಿದ್ರು ಕುರುಡಾಗಿ ಮಾಡೋ ಅಷ್ಟು ನಂಬಿಕೆ ನಂದು. ನೀವು ಇನ್ನೊಂದು ಸಲ ನಮ್ಮ ಭಾವನ ಬಗ್ಗೆ ಕಡಿಮೆ ಮಾಡಿ ಮಾತಾಡೋದಾದರೆ ಮತ್ತೊಂದು ಸಲ ನನಗೆ ಫೋನ್ ಕೂಡ ಮಾಡಲೇಬೇಡಿ ನೀವು ಅಂತ ತುಂಬ ಸೀರಿಯಸ್ ಆಗಿಬಿಟ್ಲು. ಆ ಹೊಡೆತಕ್ಕೆ ರಾಮ್ ಅವ್ರು ತಗ್ಗಿ ಸಾರಿ ಕೇಳಿದ್ರೆ ಸಾನ್ವಿ ಕೂಡ ತಗ್ಗಿ ಸಾರಿ, ನಿಮ್ಮ ಮೇಲೆ ಕಿರ್ಚಾಡಬಾರ್ದಿತ್ತು, ಆದರೆ ನಮ್ಮ ಭಾವನನ್ನು ಯಾರು ಏನೇ ಅಂದರೂ ನಾನು ತಡ್ಕೊಳ್ಳೋದಕ್ಕೆ ಆಗಲ್ಲ. ನಮ್ಮ ಭಾವ ಏನು ಮಾಡಿದ್ರು ಅದು ನಾನು ಒಳ್ಳೆಯದಕ್ಕೆ ನನಗೆ ಗೊತ್ತು. ನೀವು ಇನ್ನೊಂದು ಸಲ ಹೀಗೆ ಮಾತಾಡಬೇಡಿ ಪ್ಲೀಸ್ ಅಂತ ಹೇಳಿ ಸ್ವಲ್ಪ ಸಮಯ ಮಾತಾಡಿ ಫೋನ್ ಕಾಲನ್ನು ಕಟ್ ಮಾಡಿಬಿಟ್ಲು. ಹೌದು, ಭಾವ ನನ್ನನ್ನು ಯಾವ ಎಕ್ಸಾಮ್ಗೆ ಪ್ರಿಪೇರ್ ಮಾಡ್ತಿದ್ದಾನೆ, ಏನಕ್ಕೆ ಹೇಳ್ತಿಲ್ಲ, ಏನಾದರೂ ಸೀಕ್ರೆಟ್ ಇದೆಯಾ ಅಂದ್ಕೊಳ್ತಾ ಗೂಗಲ್ ಮಾಡಬೇಕು ಅಂತ ಅಂದ್ಕೊಂಡ್ಳು. ಆದರೆ ದೇವ್ ಮಾತು ತೆಗೆದುಕೊಂಡಿದ್ದರಿಂದ ಆ ಪ್ರಯತ್ನವನ್ನು ಕೈ ಬಿಟ್ಲು. ಹಾಗೆ ಮತ್ತೊಂದು ವಾರಕ್ಕೆ ದೇವ್ ಸಾನ್ವಿನ ರಾಘವರೆಡ್ಡಿಯವರ ಮುಂದೆ ಕೂರಿಸಿ, ಸಾನ್ವಿ, ನಿನ್ನ ವಿಷಯದಲ್ಲಿ ನಾನು ಒಂದು ಡಿಸಿಷನನ್ನು ತೆಗೆದುಕೊಂಡಿದ್ದೀನಿ, ಅದನ್ನು ಖಂಡಿತವಾಗಿ ನೀನು ಪಾಲಿಸಲೇಬೇಕು, ಮಾಡ್ತೀಯಲ್ವಾ ಅಂತ ಕೇಳಿದ. ನೀವು ಹೇಳಿದ್ರೆ ನಾನು ಮಾಡದೇ ಇರ್ತೀನ ಬಾವಾ ಅಂತ ಸಾನ್ವಿ ಕಿರುನಗುವಿನೊಂದಿಗೆ ಕೇಳಿದ್ರೆ, ಹಾಗಾದರೆ ನೀನು ಅಮೇರಿಕಾಗೆ ಹೋಗ್ತಿದೀಯಾ ಸಾನ್ವಿ, ಪ್ರಯಾಗತ್ರಕ್ಕೆ. ಇನ್ನು ಮುಂದೆ ಅಲ್ಲೇ ಇದ್ದು ಓದ್ಕೊಳ್ತೀಯ ನೀನು ಓದು ಪೂರ್ತಿ ಮುಗಿದ ಮೇಲೇ ತಿರುಗಿ ನೀನು ಇಂಡಿಯಾಕ್ಕೆ ಕಾಲು ಹಿಡೋದು. ಅಲ್ಲಿವರೆಗೆ ನೀನು ಅಮೇರಿಕದಲ್ಲೇ ಇರಬೇಕು. ಅವಾಗವಾಗ ತಾತ ನಾನು ಬಂದು ನೋಡ್ಕೊಂಡು ಹೋಗ್ತಾ ಇರ್ತೀವಿ ನಿನ್ನನ್ನು ಅಂತ ಹೇಳಿದ ದೇವ್. ಕತೆ ಮುಂದುವರಿಯುತ್ತೆ. ಹೆಚ್ಚಿನದಕ್ಕಾಗಿ ಚಾನಲ್ಗೆ ಮೆಂಬರ್ಶಿಪ್ ತೊಗೊಂಡು ನೋಡಿ, ಹಾಗೆ ಪ್ರತಿಲಿಪಿಯಲ್ಲೂ ಕೂಡ ಮುಂಚೆ ಓದಿ.